डीजे हिल्ली ब्लॉक कांग्रेस उपाध्यक्ष दयाकर नायडू ने पुलकेश नगर विधायक एसी श्रीनिवास और वरलक्ष्मी नगर वार्ड के निवासियों ने पुलकेश नगर विधायक एसी श्रीनिवास के नेतृत्व में इलाके में पिछले 1 साल से रुके हुए विकास कार्यों के पूरा होने पर खुशी जताई। ये कार्यक्रम मोदी गार्डन में आयोजित किया गया था, जहां स्थानीय लोगों और एसोसिएशन के सदस्यों ने विधायक को धन्यवाद दिया और उनकी जन सेवाओं की सराहना की। ये अवसर विधायक एसी श्रीनिवास के जन्मदिन से भी जुड़ा था, जिसे 1 दिन पहले मनाया गया था। इस शुभ अवसर पर मोदी गार्डन एसोसिएशन द्वारा जनता के लिए एक विशेष बिरयानी का आयोजन किया गया, जिससे कार्यक्रम में एक सुखद और उत्सव का माहौल बन गया। अंत में दयाकर नायडू और मोदी गार्डन एसोसिएशन ने विधायक एसी श्रीनिवास को उनकी जन सेवा और विकास कार्यों के लिए शुभकामनाओं के साथ बधाई दी। ಮಾನ್ಯ ಜನಪ್ರಿಯ ಶಾಸಕರಾದಂಥ ಶ್ರೀ ಎಸಿ ಶ್ರೀನಿವಾಸ್ ಸಾಹೇಬ್ರ ಇಂದು ನಾಳೆ ಜನ್ಮದಿನ ಇದೆ. ಇಂದು ನಾವು ನಾಳೆ ಅವರು ಇನ್ನೂ ಅನೇಕ ಕಾರ್ಯಕ್ರಮಗಳು ಇರೋದ್ರಿಂದ ನಾವು ಅವರ ಬರ್ತಡೆಯನ್ನ ಹಿಂದೆ ಆಚರಿಸ್ತಾ ಇದ್ದೀವಿ. ನಮ್ಮ ಶಾಸಕರಾಗಿ ಆಯ್ಕೆಯಾಗಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬಂದಾದ್ಮೇಲೆ ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅತ್ಯಂತ ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ದಾರೆ. ಕೇವಲ 2.5 ವರ್ಷದಲ್ಲಿ ಇಡೀ ನಮ್ಮ ಪುಲಕೇಶಿ ನಗರದ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವರ ಹೆಸರು ಅಜರಾಮರವಾಗಿ ಉಳಿಯುವಂತ ಕೆಲಸಗಳನ್ನ ಮಾಡ್ತಾ ಇರೋದು ಅದು ಶ್ಲಾಘನೀಯ. ಅವರು ಜನ್ಮದಿನದ ಅಂಗವಾಗಿ ಮೋದಿ ಗಾರ್ಡನ್ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ಸುತ್ತಮುತ್ತಲಿನ ಎಲ್ಲ ನಾಗರಿಕರು ಅವರಿಗೆ ಜನ್ಮದಿನದ ಶುಭವನ್ನ ಹಾರೈಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಮ್ಮಿಕೊಳ್ತೇವೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಅಕ್ಕಪಕ್ಕದ ಬಡಾವಣೆಯವರು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಇಂದಿನ ಕಾರ್ಯಕ್ರಮದಲ್ಲಿ ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತೇನೆ. ಈಗ ಸರ್ಕಾರದ ಕೆಲಸ ಅಂದ ತಕ್ಷಣನೇ ಒಂದ್ಸರಿ ಆಯ್ಕೆ ಆಗಿ ಬಂದಾದ್ಮೇಲೆ ಅದಕ್ಕೆಲ್ಲ ಫಂಡ್ ಬರ್ಬೇಕಾಗತ್ತೆ, ಹಣ ಬೇಕಾಗುತ್ತೆ, ಆಮೇಲೆ ಟೆಂಡರ್ ಅಂತ ಇರುತ್ತೆ, ಅದಕ್ಕೆಲ್ಲ ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ ಎಲ್ಲ ಆಗಿದೆ. ಇವಾಗ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ 100 ಕೋಟಿ ರೂಪಾಯಿ ಆಲ್ರೆಡಿ ಅಭಿವೃದ್ಧಿಗಾಗಿನೇ ಬಿಡುಗಡೆ ಆಗಿದೆ. ಆ ಬಿಡುಗಡೆ ಹಂತ ಹಂತವಾಗಿ ಒಂದೊಂದು ಕೆಲಸ ಆಗ್ತಾ ಇದೆ. ಆಲ್ರೆಡಿ ನಮ್ಮ ಮೋದಿ ನಮ್ಮ ಬಡಾವಣೆಯಲ್ಲಿ ರೀಸೆಂಟಿಂಗ್ ಕೆಲಸ ಮುಗಿದಿದೆ. ಟಾರು ಒಂದು 2-3-4 ರೋಡ್ ಆಗಿದೆ. ಇನ್ನೂ ಕೆಲವು ಟಾರ್ ರೋಡ್ ಅನ್ನು ಆಗ್ತಾ ಇದೆ. ಸ್ಯಾನಿಟರಿ ಲೈನ್ ಎಲ್ಲ ರೀಲೇ ಮಾಡಿದ್ದಾರೆ. ಇನ್ನೂ ಅನೇಕ ಕೆಲಸಗಳು ಇದೆ, ಪೆಂಡಿಂಗ್ ಇದೆ. ಆ ಕೆಲಸಗಳನ್ನು ಒಂದೇ ದಿವಸದಲ್ಲೇ ಓವರ್ ನೈಟ್ ಏನು ಕೆಲಸ ಮಾಡಕ್ಕಾಗಲ್ಲ. ವಾಟರ್ ಪಂಪ್ ಕೆಲಸ ಆಗ್ತಾ ಇದೆ, ಬೋರ್ವೆಲ್ಸ್ಗಳು ರಿಪೇರಿ ಆಗಿದೆ, ನಮ್ಗೆ ಕಾವೇರಿ ಲೈನ್ಸ್ ಹೊಸದಾಗಿ ಲೈನ್ ಹಾಕ್ತಾ ಇದ್ದಾರೆ. ಆದ್ರಿಂದ ಯಾವಾಗ್ಲೂ ಒಬ್ಬ ವ್ಯಕ್ತಿಯ ಅಭಿವೃದ್ಧಿಯನ್ನ 1 ದಿವಸದಲ್ಲಿ 2 ದಿವಸದಲ್ಲಿ ನೋಡಕ್ಕಾಗಲ್ಲ. ಅದಕ್ಕೆ ಸಮಯ ಬೇಕಾಗುತ್ತೆ. ನೀವು ಇನ್ನು 1 ವರ್ಷದಲ್ಲಿ ಅದನ್ನ ನೋಡಿ ನಮ್ಮ ಮೋದಿ ಗಾರ್ಡನ್ ಬಡಾವಣೆ ಎಲ್ಲ ಇಡೀ ಕಾನ್ಸ್ಟಿಟ್ಯೂನ್ಸಿ ಚಿತ್ರವೇ ಬದಲಾಗ್ತಾ ಇದೆ. ಅನೇಕ ರಸ್ತೆಗಳು ಮತ್ತು ಚರಂಡಿ ಸ್ಟಾಮ್ ಡ್ರೈನ್ಗಳೆಲ್ಲ ಮಹಳು ತುಂಬಿಕೊಂಡು ಹೋಗಿತ್ತು. ಅಂತ ಸ್ಟಾಮ್ ಡ್ರೈನ್ಗಳನ್ನ ಕ್ಲೀನ್ ಮಾಡಿಸಿ ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರಾದಂತ ಆಜಮ್ ಅವರು ಮತ್ತೆ ಅನೇಕ ಜನ ಈ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ಪರಿಶ್ರಮ ಮತ್ತು ಶಾಸಕರ ಒಂದು ಒಳ್ಳೆಯ ದೃಷ್ಟಿಯಿಂದ ನಮ್ಮ ಬಡಾವಣೆಯಲ್ಲಿ ಮತ್ತು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ ನಾನು ಹೇಳ್ತೇನೆ. ಇವತ್ತು ನಮ್ಮ ಸಾಹೇಬ್ರು MLA ಎಸಿ ಶ್ರೀನಿವಾಸ್ ಸಾಹೇಬ್ರದ್ದು ಹುಟ್ಟಿದ ಹಬ್ಬದ ನಾವು ಬಡವ್ರ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದ್ದೀರಿ. ಸೊ ಇವತ್ತು ಒಂದು ಕೇಕ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಿ ಸಾಹೇಬ್ರಿಗೆ ಮೋದಿ ಗಾರ್ಡನ್ ಅಸೋಸಿಯೇಷನ್ ಅವರು ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಾರೆ. ನಾವು ನಮ್ಮ ಅಸೋಸಿಯೇಷನ್ ಕಡೆಯಿಂದನೂ ನಾವು ಸಹಕಾರ ಕೊಡ್ತಾ ಇದ್ದೀವಿ. ನಾವು ನೇಬರ್ಸು
ಮೋದಿ ಗಾರ್ಡನ್, ನಮ್ಮ ಏರಿಯಾ ಮುನಿನಂಜಪ್ಪ ಗಾರ್ಡನ್, ನಾವೆಲ್ಲ ಸೇರಿ ಮಾಡ್ತಾ ಇದೀರಿ ಸೆಲೆಬ್ರೇಷನ್. ಸಾಹೇಬ್ರು 200 ಮೆಂಬರ್ಸ್ಗೆ ಊಟ ಮಾಡಿಸಿದ್ರಿ, 250 ಮೆಂಬರ್ಸ್ ಆಗುತ್ತೆ ಈಸಿಯಾಗಿ. ಎಲ್ಲ ಅರೇಂಜ್ಮೆಂಟ್ ಎಲ್ಲ ರೆಡಿ ಮಾಡಿಟ್ಟಿದ್ರಿ. ಇನ್ನೇನು ಕೆಲವೇ ಸಮಯದಲ್ಲಿ AC ಸಾಹೇಬ್ರು ಬರ್ತಾ ಇದ್ದಾರೆ. ಬಂದ್ಮೇಲೆ ಕೇಕ್ ಕಟಿಂಗ್ ಮುಗಿಸಿ ಮಕ್ಕಳಿಗೆಲ್ಲ ಹಂಚಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸರ್. ಈಗ ಇದು 2.5 years ಇಂದ ತುಂಬಾ ಚೇಂಜಸ್ ಆಗಿದೆ. ನಮ್ಮ ಕಾನ್ಸ್ಟೆನ್ಸಿಯಲ್ಲಿ ಚೇಂಜಸ್ ಆಗಿದೆ. ರೋಡ್ಸ್ ಇರ್ಬೋದು, ಸ್ಯಾನಿಟರಿ ಇರ್ಬೋದು, ಶೀಲ್ಟು, ಏನ್ ನೋಡ್ರಿ ನೀವು 2.5 years ಇಂದ ಇರೋ ಚೇಂಜಸ್ ಪ್ರೀವಿಯಸ್ಗೂ ಇವಾಗ ತುಂಬಾ ವ್ಯತ್ಯಾಸ ಇದೆ, ಚೇಂಜಸ್ ಆಗಿದೆ. ಡೆವಲಪ್ಮೆಂಟ್ ಆ ತರ ಆಗಿದೆ, ಕೆಲ್ಸಗಳು ಆ ತರ ಆಗಿದೆ. ಸೊ ಇದು ನಮ್ಮ ಈಗ ಬಂದಿರೋ ಸಾಹೇಬ್ರು ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ಅಷ್ಟು ಫಾಸ್ಟ್ ಕೆಲ್ಸಗಳು ನಡೀತಾ ಇದಾವೆ. ನೀವೇ ನೋಡ್ತಾ ಇದ್ದೀರಲ್ಲ, ಇವಾಗ ನೀವು ಬಂದಿದ್ದೀರಾ ಮೀಡಿಯಾದವರು, ನೀವು ನೋಡಿದೀರಾ ಎಂತೆಂತ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ನಮ್ಮ ಸಾಹೇಬ್ರ ಕಡೆಯಿಂದ ಅಂತ. ಇನ್ನು ಕೆಲವೊಂದು ಬಾಕಿ ಇದಾವೆ, ಎಲ್ಲ ಮುಗಿದಿದೆ ಅಂತ ಹೇಳಕ್ ಆಗಲ್ಲ. ಇನ್ನೂ ಕೆಲವೊಂದು ಬಾಕಿ ಇದಾವೆ, ಎಲ್ಲ ಮುಗಿಸ್ತೀವಿ. ಎಲ್ಲ ನಮ್ಮ ಸಾಹೇಬ್ರ ಕಡೆಯಿಂದ ಆಗುತ್ತೆ. Good evening to everybody here. Today is area Merisi Srinivasa's birthday is there. So our association people and our Modi Garden people, all of us are get together. We are celebrating his birthday. And our area MLA AC Srinivasa, when he has won from that time, we are really appreciating him. And he's checking that what is happening, and we have spoken about the drainage, so immediately he has done the work to us. In the third cross Modi Garden already he has put the new pipes and all, and we are very happy. And regarding the coming election, corporation election, so regarding that we have to speak, means we don't know who's the candidate is going to come. Whoever the candidate comes, we want a good candidate who can work for the area and who can do the service for the public. Not just coming and sitting on the chairs and going. Not just coming and sitting on the chairs and going. So these are the things. So we will wish for our area MLA to select a good candidate for our constituency, our area, to do